ಆಕಳನ್ನ ನೀರು ಕುಡ್ಸೋಣ ಅಂತ ಇಟ್ಕೊಂಬಂದೆ. ನೀರು ಕುಡಿದು ಆಕಳನ್ನ ನೋಡಿದರೆ ತುಂಬ ಗಲೀಜು ಮಾಡ್ಕೊಂತ ಆಕಳು. ಅದಕ್ಕೆ ಸ್ನಾನ ಮಾಡ್ಸೋಣ ಅಂತ ತುಂಬ ಗಲೀಜು ಮಾಡ್ಕೊಂಡ್ಬಿಟ್ಟಿದೆ. ಸಗಣಿ ಮೇಲೆಲ್ಲ ಮುಳ್ಕೊಂಡು ನೋಡಿ. ಮನೆ ಮುಂದೆನೇ ನೀರು ಬರ್ತವೆ, ಅದಕ್ಕೆ ಇಟ್ಕೊಂಡು ಹೋಗ್ತಿದ್ದೀನಿ ಮುಂದಕ್ಕೆ. ಪೈಪ್ ಹಾಕ್ಯಂದು ತೊಳೆಯದೆ. ಸ್ನಾನ ಮಾಡಿಸಿದ್ದೆಲ್ಲ ಆಯಿತು ನೋಡಿ, ಎಷ್ಟು ಕ್ಲೀನಾಗಿ ತೊಳೆದೀನಿ. ಆದರೂ ಮತ್ತೆ ಗಲೀಜು ಮಾಡ್ಕೊಳುತ್ತೆ. ಈಗ ಹಿಡ್ಕೊಂಡು ಹೋಗ್ಬಿಟ್ಟು ಕಟ್ಟಾಕಿ ಊಟ ಮಾಡಿ ಮತ್ತೆ ಹೊಲಕ್ಕೆ ಹೊಡ್ಕೊಂಡು ಹೋಗ್ಬೇಕು. ಮೇಯ್ಸ್ಕೊಂಬರೋಕ್ಕೆ ಅಷ್ಟನ್ನು ಹೊಡ್ಕೊಂಡು ಹೋಗ್ಬೇಕು ನೋಡಿ. ಎಷ್ಟು ಕ್ಲೀನಾಗಿ ತೊಳೆದಿದ್ದೀನಿ. ಮತ್ತೆ ನಾಳೆ ಇದೇ ಥರ ಗಲೀಜು ಮಾಡ್ಕೊಳುತ್ತೆ. ಎಲ್ಲವನ್ನೂ ಹೊಡ್ಕೊಂಬಂದು ಹೊಲಕ್ಕೆ ಕಟ್ಟಾಕಿದ್ದೆ. ಮೇವು ಕೊಯ್ದಾಕಿದ್ದೀನಿ. ಶೆಪ್ಪೆನ ಮೆಕ್ಕೆಜೋಳ ಶೆಪ್ಪೆ ತಿಂತಿದ್ದಾವೆ. ನಮ್ಮ ಬ್ರೂಸ್ಲಿ ಇಲ್ಲಿ ಮೇಯ್ತಿದೆ, ಇಲ್ಲಿ ಕಟ್ಟಾಕಿನ ಸಪ್ರೇಟು. ಇದೇ ಶೆಪ್ಪೆ ಕೊಯ್ದಾಕಿರೋದು. ಸಣ್ಣ ಸಣ್ಣಕ್ಕಿರೋದನ್ನಷ್ಟು ಕೊಯ್ದಾಕಿದ್ದೀನಿ. ಮೋಡ ನೋಡಿದರೆ ಮಳೆ ಬರೋ ಥರ ಆಗಿದೆ. ಅದು ಮಳೆ ಬರಲದಲ್ಲೇ ತುಂಬ ದಿನ ಆಯಿತು. ನಿನ್ನೆ ಮಾತ್ರ ಒಂದು ಸ್ವಲ್ಪ ಬಂತು. ನಮ್ಮ ಹೊಸ ಆಕಳು ವೀಡಿಯೋ ಮಾಡೋಣ. ಇದೇ ನಮ್ಮ ಹೊಸ ಆಕಳು HF 63,000 ಬೆಲೆ ಇದ್ರದ್ದು. ಇನ್ನೊಂದು 15 ದಿವಸದಲ್ಲಿ ಕರು ಹಾಕೋ ಥರ ಇದೆ. ಒಂದು 8 ಲೀಟ್ರ್ ಮೇಲೆ ಹಾಲು ಕೊಡುತ್ತೆ ಅಂತ ಹೇಳಿದ್ದಾರೆ. ಇದು ನಮ್ಮದು ಮೆಕ್ಕೆಜೋಳ. ಈ ಸರಿ ಹೊಲಕ್ಕೆ ಮೆಕ್ಕೆಜೋಳ ಹಾಕಿದ್ದೀವಿ. ಮೀಡಿಯಮ್ ರೇಂಜಿಗಿದೆ. ಎಲ್ಲ ಈಗ ತೆನೆ ಹಾಕ್ತಿದ್ದಾವೆ. ನಮ್ಮ ಹೊಲದ ಪಕ್ಕನೇ ಕೆರೆ ಇದೆ. ಕೆರೆಗೆ ಈ ಸರಿ ಮಳೆಯಿಂದ ಒಂದು ಸ್ವಲ್ಪ ನೀರಾಗಿದ್ದಾವೆ ನೋಡಿ. ಯಾವ ಥರ ಕಾಣುತ್ತೆ ನೀರು. ಇವತ್ತಿಗೆ ಇಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು. ನಮ್ಮದು ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಚಾನಲ್ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಸಣ್ಣ ಫಾರ್ಮರ್ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ.